ಗುರುಃ ಶ್ರೀರ್ಬ್ರಹ್ಮಣೋ ವಿಷ್ಣುಃ ಸುರಾಣಾಂಚ ಗುರೋರ್ಗುರುಃ ಮೂಲಭೂತಗುರುಃ ಸರ್ವಜನಾನಾಂ ಪುರುಷೋತ್ತಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಭಗಂ ಶ್ರೀ ಗುರುಭ್ಯೋ ನಮಃ. ಸುವರ್ಣವಾಹಿನಿಯ ಎಲ್ಲ ಕನ್ನಡ ವೀಕ್ಷಕ ಬಂಧುಗಳಿಗೆ, ಸಮಸ್ತ ಜನತೆಗೆ ಅಕ್ಷಯ ತೃತೀಯ ವಿಶೇಷ ಹಬ್ಬದ ಶುಭ ದಿನದ ಶುಭಕಾಮನೆಗಳು ಮತ್ತು ಶುಭಾಶಯಗಳು ಕೋರುತ್ತಾ, ಅಕ್ಷಯ ತೃತೀಯ 2025 ಪುನಃ ಬಂದಿದೆ. ಇದು ಒಂದು ರೀತಿಯ ಯುಗಾದಿಯಷ್ಟೇ ವಿಶೇಷವಾಗಿರ್ತಕ್ಕಂತಹ ಪರ್ವದಿನ. ಇದರ ಒಂದು ಈ ದಿನದ ಒಂದು ಹಿನ್ನೆಲೆ, ಇದರ ಗೋಚಾರ ಹೇಗಿದೆ, ಇವತ್ತಿನ ವಿಷಯವು ಯಾಕೆ ಅಕ್ಷಯ ತೃತೀಯವು ವಿಶೇಷದಲ್ಲಿ ವಿಶೇಷವಾಗಿರ್ತಕ್ಕಂತಹ ದಿನ, ಈ ದಿನಕ್ಕೆ ಜ್ಯೋತಿಷ್ಯ ಫಲವೇನು, ರಾಶಿಗಳ ವಿಷಯದಲ್ಲಿ ಯಾವ ರೀತಿಯ ಗೋಚಾರ ಇದೆ, ನವರತ್ನಗಳಲ್ಲಿ ಮತ್ತು ಸ್ವರ್ಣವನ್ನು ಧರಿಸುವುದರಿಂದ ಯಾವ ಫಲ ಇದೆ, ಇದರ ಒಂದು ಸಂಕ್ಷಿಪ್ತ ವಿಶೇಷ ವಿವರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಕೂತ್ಕೊಂಡಿದ್ದೇನೆ. ಅಕ್ಷಯ ತೃತೀಯ ಸಾಮಾನ್ಯವಾಗಿ ಸಮಯವು ಕಳೀತಾ ಇದ್ದ ಹಾಗೆ, ವರ್ಷಗಳು ಬದಲಾಗ್ತಾ ಇದ್ದ ಹಾಗೆ ಬರೀ ಬಂಗಾರವನ್ನು ತಗೊಳ್ತಕ್ಕಂಥದ್ದು, ಅದರ ಒಂದು ಉತ್ತೇಜನಕ್ಕೆ ಈ ಸಮಾಜವು ಬಿದ್ದಿರುವುದು ನಮ್ಮ ಈಚಿನ ಒಂದು 10 ವರ್ಷದ ಈಚೆಗೆ ಅದಕ್ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ ಅಥವಾ ಆಸಕ್ತರಿದ್ದಾರೆ. ಇಂಟರ್ನೆಟ್ ಯುಗ, ಏನು ಅಡ್ವರ್ಟೈಸ್ಮೆಂಟ್ನಲ್ಲಿ ಹೆಚ್ಚು ಪುಷ್ ಆಗ್ತದೆ, ಉತ್ತೇಜನ ಆಗ್ತದೆ, ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಹಬ್ಬ ಹರಿದಿನಗಳ ಮೂಲ ಉದ್ದೇಶ, ಮೂಲ ಆಶಯ ಮುಸುಕು ಹಾಕೋಗ್ತದೆ. ಹಾಗಾಗಬಾರದು ಅನ್ನೋದು ಕೂಡ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಅಕ್ಷಯ ತೃತೀಯ, ಅಕ್ಷಯ ಅಂತಂತಂದರೆ ಕ್ಷಯವಿಲ್ಲದ್ದು ಅಂತಂತ. ಯಾವ ಜ್ಞಾನಕ್ಕೆ, ಯಾವ ವಿಕಾಸಕ್ಕೆ, ಯಾವ ತೇಜಸ್ಸಿಗೆ, ಯಾವ ಸಂಪತ್ತಿಗೆ, ಯಾವ ಐಶ್ವರ್ಯಕ್ಕೆ ನಾವು ಸದಾ ಆಶ್ರಿತರಾಗ್ತೇವೋ ಅಂತಹದ್ದು ಅಕ್ಷಯವಾಗ್ತಕ್ಕಂತಹ ದಿನ ಅಕ್ಷಯ ದಿನ. ಇದು ತೃತೀಯ, ವೈಶಾಖ ಮಾಸದ ತೃತೀಯ ದಿನದಲ್ಲಿ ಅಕ್ಷಯ ತೃತೀಯ ಅಂತ ಆಚರಣೆಯಲ್ಲಿ ಅನಾದಿ ಕಾಲದಿಂದ ನಡ್ಕೊಂಡು ಬಂದಿದೆ. ಯಾವುದೇ ಶುಭ ಕಾರ್ಯಗಳು, ಹೂಡಿಕೆ, ಮನೆ ಬದಲಾವಣೆ, ಕೆಲಸದಲ್ಲಿ ಬದಲಾವಣೆ, ಹೊಸ ಕಂಪನಿ ತೆರೀತಕ್ಕಂಥದ್ದು, ಹೊಸ ಕೆಲಸ ಮಾಡ್ತಕ್ಕಂಥದ್ದು, ಹೊಸ ಸಂಕಲ್ಪಗಳು, ಯಾವುದೇ ಹೊಸ ಕೆಲಸಗಳನ್ನು ಮಾಡ್ತಾ, ಮದುವೆ, ಉಪನಯನ, ಎಲ್ಲವೂ ಶುಭ ಕಾರ್ಯಗಳು ಈ ದಿನ ಒಂದು ಯಾವುದೇ ಒಂದು ಮುಹೂರ್ತ ಅಂತಂತ ನೋಡಲಿಕ್ಕೆ ಅಂಥ ಅವಶ್ಯಕತೆ ಏನಿಲ್ಲ. ಯಾಕಂದರೆ ಈ ದಿನ ಪೂರ್ತಿ ವಿಶೇಷವಾಗಿರ್ತಕ್ಕಂತಹ ದಿನ ಅಂತಂತ. ಅದು ಯಾಕೆ ಈ ದಿನಕ್ಕೆ ಅಂಥ ವಿಶೇಷ ಅಂತ ಜ್ಯೋತಿಷ್ಯವು ಅದಕ್ಕೆ ಆಧಾರವಾಗಿ ಇರುವುದರಿಂದ ಹಾಗೆ ಬಂದಿದೆ. ಅದನ್ನು ಮುಂದೆ ಹೇಳ್ತೇನೆ. ಅಕ್ಷಯ ಚತುರ್ಥಿ ಯಾಕಿಲ್ಲ, ಅಕ್ಷಯ ಪಂಚಮಿ ಯಾಕಿಲ್ಲ, ತೃತೀಯವೇ ಯಾಕೆ ಬಂತು, ಇದನ್ನೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಅದರ ಹಿನ್ನೆಲೆ ಇಲ್ಲಿ ಮುಹೂರ್ತ ಅಂತಂತ ಏನು ನೋಡೋ ಅವಶ್ಯಕತೆ ಇಲ್ಲ. ಅದರ ವಿಶೇಷವೂ ಕೂಡ ಬೇರೆ ಎಲ್ಲ ದಿನಗಳಲ್ಲಿ ಮುಹೂರ್ತಗಳಿದೆ. ವರ್ಷದಲ್ಲಿ ಅಕ್ಷಯ ತೃತೀಯವು ಸೇರಿ 3 ದಿನ ಮತ್ತು ಇನ್ನೊಂದು ಅರ್ಧ ದಿನ, ಒಟ್ಟು 3.5 ದಿನಗಳು ಒಂದು ವರ್ಷದಲ್ಲಿ ವಿಶೇಷವಾಗಿರ್ತಕ್ಕಂತಹ ದಿನ. ಅವತ್ತು ಅಮುಹೂರ್ತೇಚ, ಮುಹೂರ್ತವನ್ನು ನೋಡುವಂಥ ಅವಶ್ಯಕತೆ ಇಲ್ಲ ಅಂತಂತ ಬೆಳೆದು ಬಂದಿದೆ. ಅದಕ್ಕೆ ಮೊದಲನೆಯ ದಿನ ಚಾಂದ್ರಮಾನ ಯುಗಾದಿ ಪ್ರತಿಪದ, ಅಶ್ವಿನಿ ನಕ್ಷತ್ರ ಇರತಕ್ಕಂಥದ್ದು. ನಾವೆಲ್ಲರೂ ಯುಗಾದಿಯನ್ನು ಸದ್ಯಕ್ಕೆ 1 ತಿಂಗಳ ಕೆಳಗಡೆ ಆಚರಣೆ ಮಾಡಿದ್ದೇವೆ. ಆ ಪ್ರತಿಪದೆ ಅಶ್ವಿನಿ ನಕ್ಷತ್ರದ ದಿನ ಎಲ್ಲ ಶುಭ ಕಾರ್ಯಗಳಿಗೂ ಇಡೀ ದಿನವೇ ಮುಹೂರ್ತ ಅಂತಂತ. ಅದು ಎಲ್ಲ ವಿಶೇಷವಾಗಿರ್ತಕ್ಕಂತಹ ದಿನ. ಯಾಕಂದರೆ ಚಂದ್ರನು ಉಚ್ಚ ಆರೋಹಿಯಾಗಿ ಅಶ್ವಿನಿ ನಕ್ಷತ್ರದಲ್ಲಿ ಇದ್ದು, ರವಿಯು ಉಚ್ಚ ರಾಶಿಗೆ ಬರ್ತಕ್ಕಂತಹ ಒಂದು ಅಭೀಷ್ಟ ರಾಶಿಯಲ್ಲಿ, ಮೀನ ರಾಶಿಯಲ್ಲಿ ಇದ್ದು ಉಚ್ಚ ಆರೋಹಿಯಾಗಿರ್ತಾನೆ. ಚಂದ್ರನು ಅಶ್ವಿನಿ ನಕ್ಷತ್ರದಲ್ಲಿ ಬಹಳ
ಬಲಿಷ್ಠನಾಗಿ ಸಂಚಾರ ಮಾಡ್ತಕ್ಕಂತಹ ದಿನ. ಯುಗದ ಆವರ್ತನೆ, ಒಂದು ಕಾಲದ ಬದಲಾವಣೆಗೆ ಅದು ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಪರಿವರ್ತನೆಯ ದಿನ, ಹಾಗಾಗಿ ಯುಗಾದಿ. ಸೊ ಅಂತಹ ಪ್ರತಿಪದೆ ಒಂದು ಮುಹೂರ್ತ, ಒಂದು ದಿನ ವಿಶೇಷದ್ದು. ಎರಡನೇದಾಗಿ ಇವತ್ತಿನ ವೈಶಾಖ ಮಾಸದ ತೃತೀಯ, ಅಕ್ಷಯ ತದಿಗೆ ಅಥವಾ ಅಕ್ಷಯ ತೃತೀಯ ಅಂತಂತ ನಾವು ಕರಿತೇವೆ. ಇದು ಎರಡನೇ ದಿನ. ಮೂರನೇ ದಿನ ಶರನ್ನವರಾತ್ರಿ 9 ದಿನ ಕಳೆದು ವಿಜಯದಶಮಿ ಏನು ಬರ್ತದೆ, ಅಂದು ಕೂಡ ವಿಜಯದಶಮಿ ಕೂಡ ವಿಶೇಷವಾಗಿರ್ತಕ್ಕಂತಹ ಮುಹೂರ್ತ. ನೋಡದೆ ಎಲ್ಲ ಒಳ್ಳೆ ಕೆಲಸಗಳನ್ನು, ಎಲ್ಲ ಶುಭ ಕಾರ್ಯಗಳನ್ನು, ಸಂಕಲ್ಪಗಳನ್ನು ಮಾಡ್ತಕ್ಕಂತಹ ದಿನ. ಈ 3 ದಿನ, ಒಂದು ಯುಗಾದಿಯ ದಿನ ಪ್ರತಿಪದ, ಒಂದು ವೈಶಾಖದ ಅಕ್ಷಯ ತೃತೀಯ, ಇನ್ನೊಂದು ವಿಜಯದಶಮಿ. ಈ 3 ದಿನ ಅಲ್ಲದೆ ಕಾರ್ತೀಕ ಮಾಸದ ದೀಪಾವಳಿಯ ಶುದ್ಧ ಪ್ರತಿಪದೆ ಏನು ಬರ್ತದೆ ಅದು ಕೂಡ ಅರ್ಧ ದಿನ. ಕಾರ್ತೀಕ ಶುದ್ಧ ಪಾಡ್ಯ ಕಾಲ ಅರ್ಧ ದಿನ ಅಂದರೆ 12 ಗಂಟೆ 30 ನಿಮಿಷದ ಒಳಗಡೆ ಕಾರ್ತೀಕ ಮಾಸದ ದೀಪಾವಳಿಯಂದು ಹಿಂದಿನ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡಿರ್ತೀವಿ, ದೀಪಾವಳಿ ಅಮಾವಾಸ್ಯೆಯನ್ನು ಮಾಡಿರ್ತೀವಿ. ಪ್ರತಿಪದೆ ಅಂದು ಕೂಡ ವಿಶೇಷವಾಗಿರ್ತಕ್ಕಂತಹ ಸೂರ್ಯನ ಅನುಕೂಲ ಇರ್ತದೆ. ಈ 3:30 ಮುಹೂರ್ತ ಅಥವಾ 3:30 ದಿನ ಅಂತ ಏನು ವರ್ಷದಲ್ಲಿ ಇದೆ, ಇದೆಲ್ಲವೂ ಕೂಡ ರವಿಯ ಕೇಂದ್ರಿತ. ಅದನ್ನು ಚೆನ್ನಾಗಿ ಗಮನದಲ್ಲಿಟ್ಕೊಳ್ಬೇಕು. ಹಾಗಾಗಿ ರವಿಯ ಬಲಿಷ್ಠತೆ, ರವಿಯ ಸಂಚಾರದ ಮೇಲೆಯೇ ಈ 3 ದಿನಗಳ ಒಂದು ಮುಹೂರ್ತ, 3:30 ದಿನಗಳ ಮುಹೂರ್ತಗಳು ಅಂತಂತ ಹೇಳಿರೋದು. ಅದರಲ್ಲಿ ನಾವು ಇಂದು ಅಕ್ಷಯ ತೃತೀಯದ ಒಂದು ವಿಶೇಷದ ದಿನವು, ಅದರ ಹಿನ್ನೆಲೆ, ಶಾಸ್ತ್ರದ ಹಿನ್ನೆಲೆ ಇಷ್ಟು ಶುರು ಮಾಡಿ ಅಕ್ಷಯ ತೃತೀಯ ಯಾಕಾಯಿತು ಅನ್ನೋದು ಈಗ ಎರಡನೇ ವಿಷಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.